ಇಂದು ಲೋಕಸಭೆಗೆ ಮೊದಲ ಹಂತದ ಮತದಾನ ಶುರುವಾಗಿದೆ. 17 ರಾಜ್ಯ 4 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವೋಟಿಂಗ್ ಶುರುವಾಗಿದೆ. ಬೆಳಗ್ಗೆ 7 ಗಂಟೆಯಿಂದ ನೋಡಿ ಲೋಕಕದನ ಇವತ್ತಿನಿಂದ ಆರಂಭ ಆಗ್ತಾ ಇದೆ. ಮತದಾನ ಶುರುವಾಗಿದೆ. ಇವತ್ತು ಮೊದಲ ಹಂತದ್ದು ಒಟ್ಟು 7 ಹಂತಗಳಲ್ಲಿ ನಡೆಯುತ್ತೆ. 17 ರಾಜ್ಯ 4 ಕೇಂದ್ರಾಡಳಿತ ಪ್ರದೇಶ ಒಟ್ಟು 102 ಕ್ಷೇತ್ರಗಳಲ್ಲಿ ವೋಟಿಂಗ್ ಈಗ ನಡೀತಾ ಇದೆ. ಘಟಾನುಘಟಿ ಕ್ಷೇತ್ರಗಳಲ್ಲಿ ಮತದಾನ ನಡೀತಾ ಇದೆ. ಅದರಲ್ಲೂ 8 ರಿಂದ 9 ಜನ ಸಚಿವರಿದ್ದಾರೆ, ಕೇಂದ್ರ ಸಚಿವರು. ತಮಿಳುನಾಡಿನಲ್ಲಿ ಒಂದೇ ಹಂತದಲ್ಲಿ ಮತದಾನ ಅಂತ್ಯ ಆಗುತ್ತೆ. ಮಹಾರಾಷ್ಟ್ರ, ಮಧ್ಯಪ್ರದೇಶ, ಪಶ್ಚಿಮ ಬಂಗಾಳದಲ್ಲೂ ಕೂಡ ವೋಟಿಂಗ್ ನಡೀತಾ ಇದೆ. ನೋಡಿ, ಲೋಕ ಕದನ ಇವತ್ತಿನಿಂದ ಆರಂಭ ಆಗ್ತಾ ಇದೆ. ಯುದ್ಧ, ಅಸಲಿ ಯುದ್ಧ, ನಿರ್ಣಾಯಕವಾದಂತಹ ಒಂದು ಘಟ್ಟಕ್ಕೆ ಇವತ್ತು ಚಾಲನೆ ಸಿಕ್ಕಿದೆ. ಮೊದಲ ಹಂತದಲ್ಲಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಸೇರಿ 9 ಜನ ಕೇಂದ್ರ ಮಂತ್ರಿಗಳು ಸತ್ವ ಪರೀಕ್ಷೆಗೆ ಇಳಿದಿದ್ದಾರೆ. ನೋಡಿ, ಇವತ್ತು ಯಾವ್ಯಾವ ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆ. 17 ರಾಜ್ಯ 4 ಕೇಂದ್ರಾಡಳಿತ ಪ್ರದೇಶ: ಅರುಣಾಚಲ ಪ್ರದೇಶ, ಅಸ್ಸಾಂ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಮಣಿಪುರ, ಬಿಹಾರ, ಛತ್ತೀಸ್ಗಢ, ಮೇಘಾಲಯ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಮಿಜೋರಾಮು, ನಾಗಾಲ್ಯಾಂಡು, ಮಣಿಪುರ, ರಾಜಸ್ಥಾನ, ಸಿಕ್ಕಿಮು, ತ್ರಿಪುರಾ, ಉತ್ತರಾಖಂಡ, ತಮಿಳುನಾಡು, ಆಮೇಲೆ 4 ಕೇಂದ್ರಾಡಳಿತ ಪ್ರದೇಶ ಜಮ್ಮು ಮತ್ತು ಕಾಶ್ಮೀರ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಹಾಗೆ ಪುದುಚೇರಿಯಲ್ಲಿ ವೋಟಿಂಗ್ ನಡೀತಾ ಇದೆ. ಹಾಗಾದರೆ ಯಾರ್ಯಾರಿದ್ದಾರೆ ಕಣದಲ್ಲಿ ಪ್ರಮುಖರು ನೋಡ್ತಾ ಹೋಗೋಣ. ನಿತಿನ್ ಗಡ್ಕರಿ ಇದ್ದಾರೆ, ಆಮೇಲೆ ಮಾಜಿ ರಾಜ್ಯಪಾಲೆ ತಮಿಳುನಾಡಿನಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ ಇವರು, ಸರ್ಬಾನಂದ್ ಸೋನೋವಾಲ್ ಅಂಥೇಳಿ. ಜೊತೆಗೆ ಭೂಪೇಂದ್ರ ಯಾದವ್ ಇದ್ದಾರೆ, ಕಿರಣ್ ರಿಜಿಜು ಇದ್ದಾರೆ ಕೇಂದ್ರ ಸಚಿವರು, ಅರ್ಜುನ್ ರಾಮ್ ಮೇಘ್ವಾಲ್, ಕನಿಮೋಳ್ ಇದ್ದಾರೆ, ಮತ್ತು ಇಲ್ಲಿ ಕರ್ನಾಟಕದಲ್ಲಿ IPS ಆಗಿದ್ರಲ್ವಾ ಅಣ್ಣಾಮಲೈ, ಅವರು ಕೂಡ ಈಗ ಸ್ಪರ್ಧೆ ಮಾಡ್ತಿದ್ದಾರೆ. ಇವತ್ತೇ ಅವ್ರದ್ದು ಎಲೆಕ್ಷನ್ನು. ಆಮೇಲೆ ಗೌರವ್ ಗೊಗೊಯ್ ಇದ್ದಾರೆ, ತಮಿಳ್ಸಾಯ್ ಸೌಂದರರಾಜನ್ ಇವರು ಮಾಜಿ ರಾಜ್ಯಪಾಲ ಇವರಿದ್ದಾರೆ, ಸರ್ಬಾನಂದ್ ಸೋನೋವಾಲ್ ಇವರು ಕೇಂದ್ರ ಸಚಿವರು, ಇವರು ಕೂಡ ಕಣದಲ್ಲಿದ್ದಾರೆ. ನೋಡಿ, 2019ರಲ್ಲಿ ಇದೇ 102 ಕ್ಷೇತ್ರಗಳ ವಿಚಾರಕ್ಕೆ ನೋಡೋದಾದರೆ 45 ಕ್ಷೇತ್ರಗಳಲ್ಲಿ UPA ಗೆದ್ದಿತ್ತು, ಹಾಗೆ NDA 41 ಸ್ಥಾನಗಳಲ್ಲಿ ಗೆದ್ದಿತ್ತು. ಬಟ್ ಈಗ ಈ 102 ಕ್ಷೇತ್ರಗಳಲ್ಲಿ ಮತದಾನ ಏನು ನಡೀತಾ ಇದೆ, ಎಲ್ಲ ಕಡೆಗಳಲ್ಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಗ್ತಾ ಇದೆ. ಹೊಸದಾಗಿ ಮತ ಚಲಾಯಿಸುವವರು ಕೂಡ ಇವತ್ತು ಆ್ಯಡ್ ಆಗಿದ್ದಾರೆ. ನೋಡಿ, ಇವತ್ತಿನ 102 ಕ್ಷೇತ್ರಗಳು, ಅದರಲ್ಲೂ ಘಟಾನುಘಟಿ ನಾಯಕರೇ ಸ್ಪರ್ಧೆ ಮಾಡ್ತಿರುವಂಥ ಕ್ಷೇತ್ರಗಳು. ಮತದಾರರು ಟೋಟಲ್ ಆಗಿ 16.63 ಕೋಟಿ ಇದ್ದಾರೆ. 18 ಲಕ್ಷ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಮತಗಟ್ಟೆಗಳ ಸಂಖ್ಯೆ 1.87 ಲಕ್ಷ ಇದೆ.